ಸ್ನೇಹಿತರೆ, ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳು. ನನ್ನ BS ಮೋಟಿವೇಶನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತಿಸ್ತಾ, ಇವತ್ತು ನಾನು ಒಂದು ಹೊಸ ವಿಷಯವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಿದ್ದೇನೆ. ಕಹಿಯಿಂದ ಸಿಹಿಯೆಡೆಗೆ ನಮ್ಮ ಜೀವನ. ಒಂದ್ಸಲ ಒಂದು ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ತನ್ನ ತರಗತಿಯಲ್ಲಿ ಒಬ್ಬನೇ ಏಕಾಂತವಾಗಿ ಕುಳಿತುಕೊಳ್ತಾ ಇದ್ದ. ಯಾವ ಗೆಳೆಯರೊಂದಿಗೂ ಕೂಡ ಮಾತನಾಡದೆ, ಯಾವ ಶಿಕ್ಷಕರ ಜೊತೆನೂ ಕೂಡ ಮಾತನಾಡದೇನೆ ತರಗತಿಯಲ್ಲಿ ಕೊನೆಯ ಬೆಂಚಿನಲ್ಲಿ ಆತ ಕುಳಿತುಕೊಳ್ತಾ ಇದ್ದ. ಇದನ್ನ ಗಮನಿಸಿದಂತಹ ಒಬ್ಬ ಶಿಕ್ಷಕ, ಯಾಕೆ ಈ ಹುಡುಗ ಒಬ್ಬನೇ ಏಕಾಂತವಾಗಿ ಕುಳಿತುಕೊಳ್ತಾನೆ ಅನ್ನುವಂಥದ್ದನ್ನ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನವನ್ನ ಪಟ್ಟ. ಹೀಗಾಗಿ ಅವನನ್ನ ಕರೆದುಕೊಂಡು, ಯಾಕೆ ನೀನು ಒಬ್ಬನೇ ಕೂತ್ಕೊಳ್ತೀಯ, ಯಾರ ಜೊತೆಗೆ ಯಾಕೆ ಬೆರೆಯುವುದಿಲ್ಲ ಅಂತ ಕೇಳಿದಾಗ ಆ ಹುಡುಗ, ಸರ್, ನನ್ನ ಜೀವನದಲ್ಲಿ ಒಂದು ಬಹುದೊಡ್ಡ ಕಷ್ಟದ ಘಟನೆ ನಡೆದು ಹೋಗಿದೆ. ಹೀಗಾಗಿ ನಾನು ಎಲ್ಲರೊಂದು ಬೆರೆಯೋಕ್ಕೆ ಅಥವಾ ಎಲ್ಲರೊಂದಿಗೂ ಕೂಡ ಮಾತನಾಡೋದಕ್ಕೆ ನನಗೆ ಆ ಕಷ್ಟ ಅಡ್ಡಿ ಆಗ್ತಾ ಇದೆ ಅಂತ ಹೇಳ್ತಾನೆ. ಹಾಗಾದ್ರೆ ಸರಿ ಅಂತ ಹೇಳಿ ಸರ್ ಅವರು ಮರುದಿನ ನೀನು ನಮ್ಮ ಮನೆಗೆ ಬಾ ಅಂತ ಹೇಳ್ತಾರ ಅವನಿಗೆ. ಆಗ ಆ ಹುಡುಗ ಸರ್ ಅವರ ಮನೆಗೆ ಹೋಗ್ತಾನೆ. ಸರ್ ಅವರು ಅವನಿಗೆ ಪ್ರೀತಿಯಿಂದ ಸ್ವಾಗತಿಸಿ ಅವನಿಗೆ ಕುಡಿಯೋದಕ್ಕೆ ಮೊದಲು ನೀರು ಕೊಟ್ಟು, ಆಮೇಲೆ ಒಂದು ಶರ್ಬತ್, ನಿಂಬೆ ಹಣ್ಣಿನ ರಸವನ್ನ ಕೊಡ್ತಾರೆ. ನಿಂಬೆ ಹಣ್ಣಿನ ರಸವನ್ನ ಕೊಟ್ಟು ಅವನಿಗೆ ಕುಡಿಯೋಕೆ ಹೇಳ್ತಾರೆ. ಅವನು ಕುಡಿಯೋಕೆ ಸ್ಟಾರ್ಟ್ ಮಾಡ್ತಾನೆ. ಸರ್ ಅವರು ಏನ್ ಮಾಡಿರ್ತಾರೆ ಅಂದ್ರೆ, ಉದ್ದೇಶ ಪೂರ್ವಕವಾಗಿಯೇ ಸಕ್ಕರೆಗಿಂತಲೂ ಉಪ್ಪು ಜಾಸ್ತಿ ಹಾಕಿರ್ತಾರೆ. ಆತ ಕುಡಿಯೋದಕ್ಕೆ ಆರಂಭಿಸಿದ ಮೇಲೆ ಸರ್ ಅವ್ರು ಕೇಳ್ತಾರೆ, ಹೇಗಿದೆ ಈ ನಿಂಬೆ ಹಣ್ಣಿನ ರಸ ಅಥವಾ ಶರ್ಬತ್ ಅಂತ ಕೇಳಿದ್ರೆ, ಇಲ್ಲ ಸರ್ ಚೆನ್ನಾಗಿದೆ ಅಂತ. ಇಲ್ಲ, ನಿಜ ಹೇಳು ಹೇಗಿದೆ ಅಂತ. ಅವನು ಆಗ ತಡವರಿಸ್ತಾ, ಇಲ್ಲ ಸರ್, ಇದರಲ್ಲಿ ಉಪ್ಪು ಜಾಸ್ತಿ ಆಗಿದೆ ಅಂತ ಹೇಳ್ತಾನೆ. ಹಾಗಾದ್ರೆ ಈ ನಿಂಬೆಹಣ್ಣಿನ ರಸವನ್ನ ಎಸೆದು ಬಿಡೋಣ, ನಾನು ಇನ್ನೊಮ್ಮೆ ಈ ನಿಂಬೆಹಣ್ಣಿನ ರಸವನ್ನ ಮಾಡ್ತೀನಿ ಅಂತ ಸರ್ ಹೇಳ್ತಾರೆ. ಆದರೆ ಆ ಹುಡುಗ, ಇಲ್ಲ ಸರ್, ನೀವು ತುಂಬಾ ಪ್ರೀತಿಯಿಂದ ಮಾಡಿದ್ದೀರಿ, ಇರ್ಲಿ ಬಿಡಿ, ನಾನು ಕುಡಿತೀನಿ ಅಂತ ಆತ ಹೇಳ್ತಾನೆ. ಸ್ನೇಹಿತರೆ, ಈ ವಿಷಯದಿಂದ ಸರ್ ಅವರು ಅವನಿಗೆ ತಿಳಿಸಿ ಹೇಳ್ತಾರೆ, ನೋಡು, ನಿನ್ನ ಜೀವನದಲ್ಲಿಯೂ ಕೂಡ ಆದಂತ ದೊಡ್ಡ ಕಷ್ಟವು ಕೂಡ ಈ ಉಪ್ಪಿನ ತರ. ಉಪ್ಪು ಹೆಚ್ಚಾಗಿದೆ ಅಂತ ನಿಂಬೆ ರಸನ್ನ ಹೇಗೆ ಎಸೆಯೋಕ್ ಬರಲ್ವೋ, ಹಾಗೆ ನಿನ್ನ ಜೀವನದಲ್ಲಿ ಆ ಕಷ್ಟ ಬಂದು ಹೋಗಿದೆ. ಈಗ ಅದನ್ನೇ ನೆನಪಿಸ್ತಾ ಕೂತ್ರೆ ಮುಂದಿನ ಜೀವನವನ್ನ ನಡೆಸುವುದು ಹೇಗೆ ಅಂತ ಅವನಿಗೆ ಹೇಳ್ತಾರೆ. ಹೀಗಾಗಿ ಆ ಕಷ್ಟವನ್ನ ಬಿಟ್ಟು ನಾವು ನೀ ಏನ್ ಮಾಡಬೇಕು ಅಂದ್ರೆ ನಿನ್ನ ಜೀವನವನ್ನ ಮುನ್ನಡೆಸಬೇಕು ಅಂತ ಹೇಳ್ತಾರೆ. ಅಲ್ಲಿಂದ ಆತ ಆ ಏಕಾಂತರದಿಂದ ಹೊರಗಡೆ ಬಂದು ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ಬೆರೆತು ಸರಿಯಾಗಿ ಓದಿ ಸರಿಯಾಗಿ ಆತ ಬರೆದು ಏನಾಗ್ತಾನೆ, ಮುಂದೆ ಒಬ್ಬ ಬಹುದೊಡ್ಡ ವ್ಯಕ್ತಿ ಆಗ್ತಾನೆ. ಸ್ನೇಹಿತರೆ, ಈ ಒಂದು ಸಣ್ಣ ಘಟನೆಯಿಂದ ಕಷ್ಟಗಳು ಯಾವತ್ತೂ ಕೂಡ ಶಾಶ್ವತವಲ್ಲ. ಹೀಗಾಗಿ ನಾವು ಕಷ್ಟದಿಂದ ಸಿಹಿ ಕಡೆಗೆ, ಕಹಿಯಿಂದ ಸಿಹಿ ಕಡೆಗೆ ನಮ್ಮ ಪ್ರಯಾಣವನ್ನ ಬೆಳೆಸಬೇಕಿದೆ. ಹಾಗಾಗಿ ನಮಗೆ, ನಿಮಗೆ, ಎಲ್ರಿಗೂ ಕೂಡ ಕಷ್ಟಗಳು ಕಡಿಮೆ ಆಗಲಿ, ನಷ್ಟಗಳು ನಶಿಸಿ ಹೋಗಲಿ ಎನ್ನುವಂತ ಆಶಯದೊಂದಿಗೆ ಈ ಘಟನೆಯಿಂದ ನಾವು ಕಹಿಯಿಂದ
ಸಿ ಎಡೆಗೆ ಜೀವನ ಹೇಗೆ ಸಾಗಿಸ್ಬೇಕು ಅನ್ನುವಂಥದ್ದು ಈ ಒಂದು ಘಟನೆಯ ಸಾರಾಂಶ. ಮತ್ತೆ ಮುಂದೆ ಮತ್ತೊಂದು ಹೊಸದೊಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ನಾನು ಹಂಚಿಕೊಳ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭವಾಗಲಿ.